ಆನ್ ಮಾಡ್ತಾ ಆನ್ ಆಯ್ತಾ ನಾನು ಮಾತ್ರ ನೀಟಾಗಿ ಕಾಣಿಸ್ತಾ ಇದ್ದೀನಾ ಮುಖ ಓಕೆನಾ ಚೆನ್ನಾಗಿ ಕಾಣಿಸ್ತೈತಾ ಮುದ್ದಾಗಿದ್ದೀನಾ ತಲೆ ಕರ್ಕೊಂಡು ಎಂಟ್ರಿ ಕೊಡ್ತಿದ್ದಿ ಓಕೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಮೈಕ್ ವರ್ಕ್ ಆಯ್ತಾಯ್ತಾ ಹಾಂ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ತುಂಬ ದಿನಗಳಾದ್ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಯಾವ ಥರ ವ್ಲಾಗ್ ಅಂದರೆ ಕಿಚನಲ್ಲಿ ಕುಕ್ ಮಾಡ್ಕೊಂಡು ಮಾತಾಡ್ತಿರೋದು ತುಂಬ ದಿನ ಆದಮೇಲೆ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅವ್ರಿಗೆ ಹೊಟ್ಟೆ ನೋವು ಸೊ ಅವರಿಗೆ ರೆಸ್ಟ್ ಕೊಟ್ಬಿಟ್ಟು ನಾನು ಕುಕ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಕೂಡ ನಾನೇ ಕುಕ್ ಮಾಡಿದ್ದು ಇವಾಗ ರಾತ್ರಿಗೆ ಡ್ಯಾಡಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ನನಗೂ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಅದು ನಮ್ಮನೇಲಿ ಮಾಡೋ ಉಪ್ಪಿಟ್ಟು ಅಂದರೆ ನಂಗೆ ತುಂಬ ಇಷ್ಟ ಸೊ ಉಪ್ಪಿಟ್ಟಿನ ರೆಸಿಪಿನ ಹೇಳ್ಕೊಂಡು ಹಂಗೆ ಸುಮ್ಮನೆ ಏನಾದರೂ ಮಾತಾಡಿಕೊಂಡು ವ್ಲಾಗ್ ಮಾಡೋಣ ಇವಾಗ ಏನು ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡೋ ಅಂತ ಹೇಳಿ 1.5 hour ಆಯ್ತೇನೋ ಇಷ್ಟು ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಮೈಕ್ ಸೆಟಪ್ಪು ಇದು ಎಲ್ಲ ಸೆಟಪ್ ಲೇಟ್ ಆಯಿತು ಥ್ಯಾಂಕ್ಸ್ ಟು ಮೈ ಬ್ರದರ್ ಅವನು ಎಷ್ಟು ಚೆನ್ನಾಗಿ ಮೈಕ್ ಆಮೇಲೆ ಇದು ಗಿಂಬಲೆಲ್ಲ ಸೆಟ್ ಮಾಡಿ ಹೋಗಿದ್ದಾನೆ ಥ್ಯಾಂಕ್ಸ್ ಟು ಹಿಮ್ ಓಕೆ ಸ್ಟಾರ್ಟ್ ಮಾಡೋಣ ಕಾದೋಗ್ಬಿಟ್ಟೈತೆ ಬಾಣಲಿ ಓಕೆ ಲೆಟ್ಸ್ ಸ್ಟಾರ್ಟ್ ಸೊ ಇವತ್ತು ಬೆಳಗ್ಗೆಯಿಂದ ನಾನೇನು ಮಾಡಿದೆ ಅಂದರೆ 2 o'clockವರೆಗೂ ಬೆಡ್ ಮೇಲೆ ಇದ್ದೆ ಅದು ನೆನ್ನೆ ಮೈಸೂರಿಗೆ ಹೋಗಿ ಎಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ 2 o'clockವರೆಗೂ ಬೆಡ್ ಮೇಲೆ ಇದ್ದೆ ನೋ ಬ್ರೇಕ್ಫಾಸ್ಟ್ ಆಮೇಲೆ ಎದ್ದು ಜಿಮ್ಗೆ ಹೋದೆ ಚಪಾತಿ ತಿಂದಿದ್ದೆ ಚಪಾತಿ 2 ಮೊಟ್ಟೆ ಎಲ್ಲ ತಿಂದ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹೋಗಿ ವರ್ಕೌಟ್ ಮಾಡೋಷ್ಟಕ್ಕೆ ನನಗೆ ಜಾಸ್ತಿ ಸುಸ್ತಾಗೋಯಿತು ತಲೆ ಸುತ್ತು ಬಂತು ಬಿದ್ದೋಗಿಲ್ಲ ಬರೀ ಫೀಲ್ ಆಯಿತು ಅಷ್ಟೇ ಆಮೇಲೆ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ವಿಡಿಯೋ ಎಡಿಟಿಂಗ್ ಮುಗಿಸ್ದೆ ಆಮೇಲೆ ಇನ್ನೇನು ಮಾಡಿದೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಉಪ್ಪಿಟ್ಟು ನಮ್ಮ ಮಮ್ಮಿದು ರೆಸಿಪಿ ನಮ್ಮ ಮಮ್ಮಿ ಉಪ್ಪಿಟ್ಟು ಸಖತ್ತಾಗಿ ಮಾಡ್ತಾರೆ ನನಗಿನ್ನ ಇನ್ಸ್ಟಾಗ್ರಾಮ್ನಲ್ಲಿ 300 ಪೀಪಲ್ ಬಂದರೆ ನನಗೆ 50K ಫಾಲೋವರ್ಸ್ ಆಗ್ತಾರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪಪ್ಪಿ ಬಂದು 15 days ಆಯಿತು ಅವನ್ನ ಮನೆಗೆ ತಂದು ತುಂಬಾ ಇಷ್ಟಪಟ್ಟು ತೊಗೊಂಡು ಬಂದಿದ್ದು ಪಪ್ಪಿ ಅದು ಅವನ ಹೆಸರನ್ನು ನಾನು ಪಾರ್ಥ ಅಂತ ಇಟ್ಟಿದ್ದೀನಿ ಚೆನ್ನಾಗಿದೆಯಾ ಹೆಸರು ಅಂತ ಕಮೆಂಟ್ ಮಾಡಿ ಪಾರ್ಥ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ಹೆಸರು ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ ಸ್ವಲ್ಪ ಜನಕ್ಕೆ ಸಖತ್ ಇಷ್ಟ ಆಯಿತು ಹೆಸರು ಆ್ಯಂಡ್ ಶಿಜ್ಜು ಮರಿ ಸಖತ್ ಕ್ಯೂಟ್ ಆಗಿದ್ದಾನಲ್ವಾ ನಾನು ಆ್ಯಕ್ಚುಲಿ November 27th ನನ್ನ ಬರ್ಡೇ ಅಷ್ಟರಲ್ಲಿ ಒಂಚೂರು ಸಣ್ಣ ಆಗೋಣ ಅಂದ್ಬಿಟ್ಟು ಇವತ್ತಿಂದ ಜಿಮ್ ಸ್ಟಾರ್ಟ್ ಮಾಡಿದೆ ಲೈಕ್ ನನ್ನ ಬರ್ಡೇಗೆ 50 days ಇದೆ ಇನ್ನು ಸೊ 50 days ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೆಂಗೋಗುತ್ತೆ ನಾನು ನನ್ನ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತೀನ ಇಲ್ವಾ ಏನು ಹೇಳೋ ಬಂದೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿದ ತಕ್ಷಣ ನಾನು ಮುಂಚೆ ಆಗಿದ್ದಿದ್ದೆ ಟೊಮೆಟೊ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರವೆ ಹಾಕ್ತಿದ್ದೆ ನಮ್ಮ ಮಮ್ಮಿ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಿದ ತಕ್ಷಣ ರವೆ ಹಾಕು ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ನೇ ಫಾಲೋ ಮಾಡೋಣ ಇದು ಮದ್ದು ಟಿಫಾನಿಸ್ಗೆ ಹೋಗಿದ್ವಲ್ಲ ಹೈವೇಲಿ ಅಲ್ಲಿ ಊಟ ಸಕ್ಕತ್ತಾಗಿತ್ತು ಅಲ್ಲಿ ಮುದ್ದೆ ಉಪ್ಸಾರು ಸಕ್ಕತ್ತಾಗಿತ್ತು ಅಲ್ಲಿ ಹಂಗೆ ಹಿಂಗೆ ಇದು ಟೇಸ್ಟ್ ಮಾಡಿ ಬೈ ಮಾಡಂಗಿದ್ರೆ ಅಂದರು ಇದು ಸ್ವೀಟ್ ಕಾರ್ನ್ ಎಲ್ಲ ಸಕ್ಕತ್ತಾಗಿತ್ತು ಒಂಚೂರು ತಿಂದು ತಿಂತಾ ಇರೋಣ ಅನಿಸುತ್ತೆ ಆ್ಯಂಡ್ ದಿಸ್ ಇಸ್ ಆಲ್ಸೋ ಬೆಂಡೆಕಾಯಿ ಇದು ಆಯಿಲ್ ಇದೆ ನಾನೇನು ಇದು ಮಾಡ್ತಾಯಿದ್ದೀನಿ ಸೇಲ್ ಮಾಡ್ತಾಯಿದ್ದೀನಿ ಇಲ್ಲ ಅಲ್ಲ ಅವನ್ನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಿಮ್ಮಲ್ಲಿ ಬೇಬಿ ಪಿಂಕ್ ಆಗೋವರೆಗೂ ಉಪ್ಪಿಟ್ಟು ವಿತ್ ಮೀ ಉಪ್ಪಿಟ್ಟು ವಿತ್ ಗಾಣವಿ ಮೋಸ್ಟ್ ಆಫ್ ದಿ ಪೀಪಲ್ಗೆ ಉಪ್ಪಿಟ್ಟು ಅಂದ್ರೇ ಇಷ್ಟ ಅಲ್ಲ ಉಪ್ಪಿಟ್ಟು ಅಂದರೆ ಅಂತಾರೆ ಬಟ್ ಐ ಲವ್ ಉಪ್ಪಿಟ್ಟು ಮಮ್ಮಿ ಉಪ್ಪಿಟ್ಟು ನಾನು ಜಿಮ್ ಮುಗಿಸ್ಕೊಂಡು ನೋಡಿ ಹಂಗೆ ಅದೇ ಬಟ್ಟೆಲಿ ಬಂದು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಆಗಿದ ತಕ್ಷಣ ಹೋಗಿ ಸ್ನಾನ ಮಾಡಿ ಮಲ್ಕೊಂಡ್ರೆ ಸೊ ಇವಾಗ ನಾವು ರವೆ ಹಾಕೋಣ ಮಮ್ಮಿ ಅದು ಈರುಳ್ಳಿ ಆಗಿದ ತಕ್ಷಣನೇ ಹಾಕಬೇಕು ತಾನೇ ರವೆ
ಉಡ್ದಿರೋ ರವೆ ಇದು, ಯಾರಾದರೂ ಹಾಗೆ ರವೆ ಅನ್ಕೋಬಿಟ್ಟಿರ. ಇವಾಗ ಕೊತ 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 ಅಂತ ಮುಖದ ಮೇಲೆ ಎಗ್ರುತ್ತೆ. ಹಾಕ್ತಾ ಇದ್ದೀನಿ. ಕ್ಲೋಸ್. ಕೊತ ಕೊತ ಕುದೀತೈತೆ. ಅಡುಗೆ ಮಾಡಿದ ತಕ್ಷಣ ಹಂಗಂಗೆ ಕ್ಲಿಯರ್ ಮಾಡಿಬಿಡ್ಬೇಕು, ಮೆಸ್ಸಾಗಿ ಇಟ್ಕೋಬಾರ್ದು. ಬಟ್ ಮನೆಗೆ ತಾಯಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಒಂದೊಂದು ವಿಷಯಗಳಿರುತ್ತೆ, ಲೈಕ್ ನಮ್ಮ ಕೈಲಿ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ, ಮಾಡ್ತೀವಿ ಬಟ್ ಕಂಪ್ಲೀಟ್ ಫೀಲಿಂಗ್ ಕೊಡೋದು ಅಮ್ಮ ಇದ್ರೇ. ಉಪ್ಪಿಟ್ಟು ಮಾಡಿದೆ, ಬಟ್ ಮೆಷರ್ಮೆಂಟ್ ಆಗಿರ್ಬೋದು, ಟೇಸ್ಟ್ಗೆ ಏನು ಹಾಕ್ಬೋದು ಅಂತ ಹೇಳೋದು ಎಲ್ಲ ಅಮ್ಮ ಇದ್ರೆ ಮಾತ್ರ. ಓಕೆ, ಉಪ್ಪಿಟ್ಟು ಈಸ್ ರೆಡಿ. ಸ್ಮೆಲ್ಲೇನೋ ಚೆನ್ನಾಗಿದೆ, ಟೇಸ್ಟ್ ನೋಡೋಣ. ನಾನು ಅಷ್ಟೇ ಮನೇಲಿದ್ದರೆ ಚೆನ್ನಾಗೇ ನೋಡ್ಕೋತೀನಿ, ಲೈಕ್ ನನ್ನ ತಮ್ಮನಾಗಿರ್ಬೋದು, ನಮ್ಮ ಡ್ಯಾಡಿನಾಗಿರ್ಬೋದು. ಮಮ್ಮಿ ಮನೇಲಿ ಇಲ್ಲ ಅಂದರೆ ಕೆಲಸದ ಮೇಲೆ ಹೋಗಿದ್ರೆ, ಬಟ್ ಟೈಮ್ ಕರೆಕ್ಟಾಗಿ ಹಾಲು ಕಾಯಿಸೋದೇ ಮರ್ತೋಗ್ಬಿಟ್ಟಿರ್ತೀನಿ. ಹಾಲು ಒಡೆದೋಗ್ಬಿಡುತ್ತೆ, ಇಲ್ಲ ಹಾಲು ಇಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀನಿ, ಅದು ಸೀದೋಗ್ಬಿಡುತ್ತೆ. ಆ ಚಿಕ್ಕ ಚಿಕ್ಕ ಜವಾಬ್ದಾರಿ ಇರುತ್ತಲ್ಲ, ಅದೆಲ್ಲ ತಾಯಿಯಿಂದ ಅಷ್ಟೇ ಫೀಲ್ ಮಾಡೋಕ್ಕಾಗೋದು. ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, ಹೆಂಗೆ ಮಾಡಿದ್ರೆ ಟೇಸ್ಟ್ ಬರುತ್ತೆ, ಅದೆಲ್ಲ ಮಮ್ಮಿಗಷ್ಟೇ ಗೊತ್ತಿರುತ್ತೆ. ಸಕ್ಕತ್ತಾಗಿ ಬಂದೈತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನು ರೀಲ್ಗೂ ಹಾಕ್ತೀನಿ, ಯೂಟ್ಯೂಬ್ಗೂ ಹಾಕ್ತೀನಿ. ಈ ನನ್ನ ಒಂದು ರೀಲ್ ಅಥವಾ ಶಾರ್ಟ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಶೋ ಮೈ ಉಪ್ಪಿಟ್ಟು ಲುಕ್ಸ್ ಲೈಕ್ ದಿಸ್. ಡ್ಯಾಡಿ ಚೆನ್ನಾಯ್ತು ಉಪ್ಪಿಟ್ಟು? ನಗ್ನಗ್ತಾ ಚೆನ್ನಾಗಿ ಹೇಳಬೇಕು, ಸೂಪರ್ ಆಗಿದೆ ಅಂತ. ಹಾಂ.